ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಏಕೆಂದರೆ ಇವಾಗ ಸ್ಕಿನ್ ಪ್ರಾಬ್ಲಮ್ ತುಂಬಾ ಬರ್ತಾ ಇದೆ. ಈ ಸೋಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಬನ್ನಿ, ಹಾಗಿದ್ರೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿಕೊಂಡು ಈಸಿಯಾಗಿ ನೀಮ್ ಸೋಪನ್ನು ಹೇಗೆ ಮಾಡೋದು ಅಂತ ನಾನು ಈಸಿ ಮೆಥಡ್ನಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ ನಾನು ಬೇವಿನ ಎಲೆಯನ್ನು ಯೂಸ್ ಮಾಡಿ ಸೋಪನ್ನು ಮಾಡ್ತಾ ಇದ್ದೇನೆ. ಈ ಸೋಪನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ನೀಮ್ ಸೋಪ್ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೇವಿನ ಎಲೆಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಒಣಗಿದ ಬೇವಿನ ಎಲೆ ಇದ್ದರೂ ಕೂಡ ಅದರಲ್ಲಿ ಕೂಡ ಮಾಡ್ಕೋಬೋದು. ಆದರೆ ಹಸಿಯಾಗಿ ಇರೋದ್ರಿಂದ ಇದು ನ್ಯಾಚುರಲ್ ಆಗಿರುತ್ತೆ. ನೋಡಿ, ಇವಾಗ ನಾನು ಈ ರೀತಿಯಾಗಿ ಬೇವಿನ ಎಲೆಯನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಬೇವಿನ ಎಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ 1 ಕಪ್ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಒಂದು ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಅಂತ. ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದನ್ನು ನಾನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈ ಸೋಪನ್ನು ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಕಪ್ಪು ಕಲೆ, ಡಾರ್ಕ್ ಸರ್ಕಲ್, ಪಿಂಪಲ್ ಇದ್ದರೆ ಎಲ್ಲವೂ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇದ್ದೇನೆ. ಇದು ಸೋಪ್ ಬೇಸ್. ಇದು ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಸಿಗಲ್ಲ ಅನ್ನೋರು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಸೋಪ್ ಬೇಸ್ನಲ್ಲಿ ಮಾಡ್ಕೋಬೇಕಂತ ಏನಿಲ್ಲ, ಪಿಯರ್ ಸೋಪ್ನಲ್ಲಿ ಮಾಡ್ಕೋಬೋದು. ಇಲ್ಲ ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಸೋಪು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಂತರ ಅದರಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸೋಪ್ ಬೇಸನ್ನು ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ರೀತಿಯಾಗಿ ಸ್ಟೀಮ್ ಕೊಡೋದ್ರಿಂದ ಅದು ಮೆಲ್ಟ್ ಆಗುತ್ತೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ಹೀಗೆ ಎಲ್ಲವೂ ಕರಗಬೇಕು. ಸ್ಪೂನ್ಲೇ ಈ ರೀತಿಯಾಗಿ ಒಮ್ಮೆ ತಿರುಗಿಸಿಕೊಳ್ಳಿ. ಈ ಥರ ಸೋಪನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ. ಹಾಗೆ ಮುಖದಲ್ಲಿ ಯಾವುದೇ ಕಲೆ ಆಗಿರ್ಬೋದು, ಇಲ್ಲಾಂದರೆ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಹೋಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಆಗಲೇ ನಾನು ರೆಡಿ ಮಾಡಿಕೊಂಡ ಪೇಸ್ಟನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಸ್ಪೂನ್ಲೇ ಈ ರೀತಿಯಾಗಿ ತಿರುಗಿಸಿಕೊಳ್ಳಿ. ಮಧ್ಯೆ ಮಧ್ಯೆ ಹೀಗೆ ಸ್ಪೂನ್ಲೇ ತಿರುಗಿಸ್ತಾ 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಸ್ಟೀಮ್ ಕೊಡಬೇಕು. ಇವಾಗ ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲನೂ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಕಡಿಮೆ ಪದಾರ್ಥವನ್ನು ಬಳಸಿಕೊಂಡು ಮನೆಯಲ್ಲಿ ಈಸಿಯಾಗಿ ನೀಮ್ ಸೋಪನ್ನು ಮಾಡ್ಕೊಳ್ಬೋದು. ನಾನು ಕೂಡ ನಿಮಗೆ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಇವಾಗ ನಾನು ಸ್ಪೂನ್ಲೇ ಸೋಪ್ ಮೋಲ್ಡಿಗೆ ಹಾಕಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಸೋಪ್ ಮೋಲ್ಡ್ ಇದ್ದರೆ ಹಾಕಿಕೊಳ್ಬೋದು. ಇಲ್ಲ ಅಂದರೆ ಮನೆಯಲ್ಲಿರುವ ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬಿಗೆ ಕೂಡ ಹಾಕಿಕೊಳ್ಬೋದು. ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಎಲ್ಲದಕ್ಕೂ ಹೀಗೆ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಸೋಪ್ ಮಾಡೋದು ಅಷ್ಟೊಂದು ಏನು ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಯಾರಿಗೆಲ್ಲ ಸೋಪ್ ಮಾಡೋದು ಕಷ್ಟ ಅನ್ನೋರು ಪ್ಲೀಸ್ ನನ್ನ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತ ನೀವು ಕೂಡ ಈಸಿಯಾಗಿ ನಂತರ ಸೋಪ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಸೋಪು ನ್ಯಾಚುರಲ್ ಆಗಿ ಇರೋದ್ರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೇನೆ. ಸೋಪ್ ಮೋಲ್ಡ್ ಇರದೇ ಇರೋರು ಈ ಥರ ಟೀ ಕಪ್ನಲ್ಲಿ ಕೂಡ ಹಾಕಿಕೊಳ್ಬೋದು. ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಬೌಲ್ ಇದ್ದರೂ ಕೂಡ ಅದರಲ್ಲಿ ಹಾಕಿಕೊಳ್ಬೋದು. ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದರಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ಮೋಲ್ಡಿಗೆ ಹಾಕಿದ ನಂತರ 5 ರಿಂದ 6 ಗಂಟೆ ಬಿಡಬೇಕು. ಫ್ರೆಂಡ್ಸ್, ಫ್ರಿಜ್ ಇದ್ದರೆ ಐಸ್ ಚೇಂಬರ್ನಲ್ಲಿ ಇಡ್ಬೋದು. ಇಲ್ಲ ಅಂದರೆ ಹೊರಗಡೆ ಇಟ್ಟರೂ ಕೂಡ ಬರುತ್ತೆ. ನಾನು ಇಲ್ಲಿ ಹೊರಗಡೆ ಇಟ್ಟೇ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಸೋಪು ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ನೀಮ್ ಸೋಪನ್ನು ಹೇಗೆ ಮಾಡೋದು ಅಂತ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಈ ಸೋಪನ್ನು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮುಖಕ್ಕೆ ಅಂತ ಅಷ್ಟೇ ಅಲ್ಲದೆ ನಾರ್ಮಲ್ ಆಗಿ ಡೈಲಿ ಯೂಸಿಗೆ ಕೂಡ ಮಾಡ್ಕೊಳ್ಬೋದು. ಈ ಸೋಪನ್ನು ಹ್ಯಾಂಡ್ ವಾಶಿಗಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡೈಲಿ ಯೂಸಿಗೆ ಆದರೂ ಮಾಡ್ಕೋಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇದ್ದೇನೆ. ಟೀ ಕಪ್ನಲ್ಲಿ ಹಾಕಿದರೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ. ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂದು ಸ್ವಲ್ಪ ಅಂಟಿಕೊಂಡಿಲ್ಲ. ಇಷ್ಟು ಈಸಿ ಮೆಥಡ್ನಲ್ಲಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು.
ಈ ಸೋಪು ನಮ್ಮ ಹೆಲ್ತಿಗೆ ಅಷ್ಟೊಂದು ಯೂಸ್ಫುಲ್ ಆಗಿದೆ. ನೋಡಿ ಇವಾಗ ನಾನು ಇನ್ನೊಂದು ತೋರಿಸ್ತಾ ಇದ್ದೇನೆ. ಅದನ್ನು ಕೂಡ ಕಟ್ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ. ಅದು ಕೂಡ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ ನೀವೇ ನೋಡಿ. ಫ್ರೆಂಡ್ಸ್, ಸೋಪ್ ಮೋಲ್ಡ್ ಇರದೇ ಇರೋರು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ಸೋಪನ್ನು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಕೋಬೋದು. ಯಾವುದೇ ತರಹದ ಸೈಡ್ ಇಫೆಕ್ಟ್ಸ್ ಇರುವುದಿಲ್ಲ. ನಾನು ನ್ಯಾಚುರಲ್ ಆಗಿ ಮಾಡೋದ್ರಿಂದ ಯಾವುದೇ ತರಹದ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸೋಪನ್ನು ತೋರಿಸ್ತಾ ಇದ್ದೇನೆ. ಕಲರ್ ಆಗಿರ್ಬೋದು, ಅದರ ಥಿಕ್ನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಾವು ಮಾರ್ಕೆಟ್ನಲ್ಲಿ ಸೋಪ್ ತಂದು ಯೂಸ್ ಮಾಡೋದಕ್ಕಿಂತಲೂ ಮನೆಯಲ್ಲೇ ಈಸಿಯಾಗಿ ಹೇಗೆ ಸೋಪ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.